ಹಾಯ್ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳಿ ನೋಡಿದ್ವಿ. ಇವತ್ತು ಈ ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಗಾಳಿಗುಳ್ಳೆಯ ಕ್ಯಾನ್ಸರ್ ಮೂತ್ರಕೋಶದ ಮೇಲೆ ಪರಿಣಾಮ ಬೀರುವ ಒಂದು ರೀತಿಯ ಕ್ಯಾನ್ಸರ್ ಆಗಿದೆ. ಇದು ಮೂತ್ರವನ್ನ ಸಂಗ್ರಹಿಸುವ ಸೊಂಟದಲ್ಲಿನ ಟೊಳ್ಳಾದ ಅಂಗವಾಗಿದೆ. ಪ್ರತಿ ವರ್ಷ ಸುಮಾರು 81,000 ಹೊಸ ಪ್ರಕರಣಗಳನ್ನು ಪತ್ತೆ ಹಚ್ಚುವುದರೊಂದಿಗೆ ಯುಎಸ್ನಲ್ಲಿ 6ನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಇದಾಗಿದೆ. ಇನ್ನು ಮೂತ್ರಕೋಶದ ಕ್ಯಾನ್ಸರ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಗಾಳಿಗುಳ್ಳೆಯ ಒಳಪದರದಲ್ಲಿನ ಅಸಹಜ ಕೋಶಗಳು ಬೆಳೆದಾಗ ಗೆಡ್ಡೆಯನ್ನು ರೂಪಿಸಿದಾಗ ಗಾಳಿಗುಳ್ಳೆಯ ಕ್ಯಾನ್ಸರ್ ಸಂಭವಿಸುತ್ತದೆ. ಒಂದು ವೇಳೆ ಚಿಕಿತ್ಸೆ ನೀಡದೆ ಬಿಟ್ಟರೆ ಮೂತ್ರಕೋಶದ ಕ್ಯಾನ್ಸರ್ ದೇಹದ ಇತರ ಭಾಗಗಳಾದ ತುದ್ಗರಸ, ಗ್ರಂಥಿಗಳು, ಮೂಳೆಗಳು ಮತ್ತು ಶ್ವಾಸಕೋಶಗಳಿಗೆ ಹರಡಬಹುದು. ಇನ್ನು ಈ ಕ್ಯಾನ್ಸರ್ಗೆ ಕಾರಣವಾಗುವ ಅಂಶಗಳೆಂದರೆ ಧೂಮಪಾನ, ವಯಸ್ಸು, ಸೆಕ್ಸ್, ಕುಟುಂಬದ ಇತಿಹಾಸ, ಕೆಲವು ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದು ಅಥವಾ ಹಿಂದಿನ ವಿಕಿರಣ ಚಿಕಿತ್ಸೆ ಪ್ರಮುಖ ಕಾರಣಗಳಾಗಿವೆ. ಈ ಮೂತ್ರಕೋಶದ ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳು ಯಾವುವು ಎಂದರೆ, ಮೂತ್ರದಲ್ಲಿ ರಕ್ತ ಬರುವುದು, ನೋವಿನ ಮೂತ್ರ ವಿಸರ್ಜನೆ, ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡುವುದು, ತುರ್ತಾಗಿ ಮೂತ್ರವನ್ನು ಮಾಡುವುದು, ಇವು ಲಕ್ಷಣಗಳಾಗಿವೆ. ಇನ್ನು ಇದನ್ನು ತಡೆಗಟ್ಟಲು ಏನ್ ಮಾಡ್ಬೇಕಂದ್ರೆ, ಧೂಮಪಾನವನ್ನ ನಾವು ಮಾಡಬಾರ್ದು. ರಾಸಾಯನಿಕಯುಕ್ತ ಆಹಾರ ಸೇವನೆ ಮಾಡುವುದನ್ನು ತಪ್ಪಿಸಬೇಕು. ಯಾವಾಗಲೂ ಹೈಡ್ರೇಟ್ ಆಗಿರಬೇಕು. ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ನಿಯಮಿತವಾಗಿ ತಪಾಸಣೆಗಳನ್ನು ಮಾಡಿಸಬೇಕು. ಇತ್ತೀಚೆಗೆ ಕನ್ನಡದ ಹೆಸರಾಂತ ನಟರಾದ ಶಿವರಾಜ್ ಕುಮಾರ್ ಅವರಿಗೆ ಪಿತ್ತಕೋಶದ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆಯೇ ಹೊರತು ಮೂತ್ರಕೋಶದ ಕ್ಯಾನ್ಸರ್ ಅಲ್ಲ. ಅವರು ಯುಎಸ್ನಲ್ಲಿ ಚಿಕಿತ್ಸೆ ಪಡೆದಿದ್ದು, ಅವರ ಕರುಳಿನ ಅರ್ಧ ಭಾಗವನ್ನು ಬಳಸಿಕೊಂಡು ಕೃತಕ ಮೂತ್ರಕೋಶವನ್ನು ನಿರ್ಮಿಸಲಾಗಿದೆ. ಸದ್ಯ ಅವರು ಕ್ಯಾನ್ಸರ್ ಇಂದ ಮುಕ್ತರಾಗಿರುವುದಾಗಿ ಹೇಳಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರು, ಕುಟುಂಬದವರಿಗೂ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.